ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಆಗ್ರಹಿಸಿ ಧಾರವಾಡದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಸುಮಾರು 2.5 ಲಕ್ಷದಷ್ಟು ಉದ್ಯೋಗಗಳು ಖಾಲಿ ಇದ್ದಾವೆ, ಭರ್ತಿ ಮಾಡ್ತಾ ಇಲ್ಲ ಉದ್ಯೋಗವನ್ನ ಅಂತ ಪ್ರತಿಭಟನೆಯಲ್ಲಿ ಬೊಮ್ಮಾಯಿ, ಅಶೋಕ್, ಬೆಲ್ಲದ್, ಚಲವಾದಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ನಾಯಕರಿಗೆ ಸಾಥ್ ಕೊಟ್ಟಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹೆಚ್ಚುವರಿ ಭದ್ರತೆಯನ್ನ ಕೂಡ ಒದಗಿಸಿದ್ದಾರೆ. ಹಿಂದೊಮ್ಮೆ ಧಾರವಾಡದಲ್ಲಿ ಇದೇ ರೀತಿ ಪ್ರತಿಭಟನೆಯಾಗಿತ್ತು, ಲಾಠಿ ಚಾರ್ಜ್ ಹಂತಕ್ಕೆ ಹೋಗಿತ್ತು. ಈಗ ಮತ್ತೆ ಇದೇ ವಿಚಾರವನ್ನ ಮುಂದಿಟ್ಟು ಪ್ರತಿಭಟನೆ ನಡೀತಾ ಇದೆ. ರಾಜ್ಯ ಸರ್ಕಾರ ಹೊಸದಾಗಿ ನೇಮಕ ಮಾಡಿಕೊಳ್ತಾ ಇಲ್ಲ, ಹುದ್ದೆಗಳು ಖಾಲಿ ಇದ್ದಾವೆ, ಸರ್ಕಾರಿ ಹುದ್ದೆಗಳು ನೇಮಕ ಮಾಡಿಕೊಳ್ತಿಲ್ಲ. ಆದಷ್ಟು ಶೀಘ್ರ ನೇಮಕ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದೆ. ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಮತ್ತು ಚಲವಾದಿ ನಾರಾಯಣಸ್ವಾಮಿ ಇವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಸ್ಥಳೀಯ ಶಾಸಕ ಅರವಿಂದ್ ಬೆಲ್ಲದ್ ಅವರು ಕೂಡ ಇದ್ದಾರೆ. ಕರ್ನಾಟಕದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದ್ದೀರಿ. ಇಷ್ಟು ಅಭ್ಯರ್ಥಿಗಳಿಗೆ ಇವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡುವಂತ ಜವಾಬ್ದಾರಿ ಸರ್ಕಾರದಿದೆ. ಆದ್ರೆ ಸರ್ಕಾರ ಇವತ್ತು ಕುರ್ಚೆ ಕಚ್ಚಾಟದಲ್ಲಿ ನಿರತಾಗಿ ರಾಜ್ಯದ ಅಭಿವೃದ್ಧಿ, ಯುವಕರಿಗೆ ಉದ್ಯೋಗ ಕೊಡುವಲ್ಲಿ ವಿಫಲತೆ ಆಗಿದೆ. ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಧಿಕ್ಕಾರ ಹೇಳ್ತೀನಿ. ಇಷ್ಟು ನಿರುದ್ಯೋಗ ತಾಂಡವಾಡ್ತಾ ಇದೆ, ನೀವು ಕುರ್ಚಿ ಬಗ್ಗೆ ಕಚ್ಚಾಡ್ತಾ ಇದ್ರ ನಾಚಿಕೆ ಆಗಬೇಕು ನಿಮಗೆ. ನೀವು ಜನರ ಮುಂದೆ ನೀವೆಲ್ಲ ನಿಮ್ ಕುರ್ಚಿ ಕಚ್ಚಾಟ ಬಿಟ್ಟು ಜನರಿಗೆ ಕ್ಷಮಾಪಣೆ ಕೇಳಬೇಕು. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು. ಇಲ್ಲ ಅಂದ್ರೆ ನಿಮಗೆ ಆಡಳಿತ ನಡೆಸಲಿಕ್ಕೆ ಆಗಿಲ್ಲ ಅಂದ್ರೆ ನೀವು ವಿಧಾನಸಭೆಯನ್ನ ವಿಸರ್ಜನೆ ಮಾಡಿ ಇನ್ನೊಂದು ಹೊಸ ಎಲೆಕ್ಷನ್ ಮಾಡ್ರಿ. ಪ್ರತಿಭಟನೆ ಹತ್ತುಕೊಂತ ಕೆಲಸ ಆಗ್ತಾ ಇದೆನಾ? ಹೌದು. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಈ ಪ್ರತಿಭಟನೆಯನ್ನ ಬೇಕಂತಾನೆ ಹತ್ತಿಕ್ಕುವಂತ ಕೆಲಸ ಆಗ್ತದೆ. ಯಾಕಂದ್ರೆ ಇವತ್ತು ಇಷ್ಟು ಯುವಕರು ರೊಚ್ಚಿಗೆದ್ದಿದ್ದಾರೆ ಕರ್ನಾಟಕ ಸರ್ಕಾರದ ವಿರುದ್ಧ. ಮತ್ತೆ ಪೊಲೀಸರ ಮುಖಾಂತರ ಇವತ್ತು ಈ ಒಂದು ಪ್ರತಿಭಟನೆ ಹಕ್ಕು ಇದನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.